RCB ಮ್ಯಾಚ್. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಐ ಹೋಪ್ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಆರಾಮಾಗಿದ್ದೀವಿ. ಸೊ ಇವತ್ತಿನ ವ್ಲಾಗಲ್ಲಿ ತಮ್ಲೈನ್ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾವು ಎಲ್ಲಿದ್ದೀವಿ ಅಂತ. ಹೌದು, ನಾವು ಇವತ್ತು ಸ್ಟೇಡಿಯಮಲ್ಲಿ ಕೂತ್ಕೊಂಡು ಲೈವ್ ಮ್ಯಾಚ್ ನೋಡೋಕ್ಕೆ ಬಂದಿದ್ದೀವಿ. ಇದು ನನ್ನ ಮಗಳ ಆಸೆ, ಅಂದರೆ ಲೈವ್ ಮ್ಯಾಚ್ನ ಸ್ಟೇಡಿಯಮಲ್ಲೇ ಹೋಗಿ ನೋಡಬೇಕು. ಅದರಲ್ಲೂ RCB ಮ್ಯಾಚ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ಬಿಕಾಸ್ ಲಾಸ್ಟ್ ಇಯರ್ ವುಮೆನ್ IPL ಟ್ರೋಫಿನ ವಿನ್ ಆಗಿತ್ತು ನಮ್ಮ RCBನೇ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇತ್ತು ಅಂತ. ಅಂದರೆ ಗುರು ಯಪ್ಪ, ನಾನು ಸೀರಿಯಸ್ಲಿ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ತುಂಬ ಜನ ನಾನು ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ತುಂಬ ಕಮೆಂಟ್ಸ್ಗಳು ಬಂದಿತ್ತು. ಕಮೆಂಟ್ಸ್ ಮೀನ್ಸ್ ತುಂಬಾ ಪರ್ಸ್ನಲ್ ಮೆಸೇಜಸ್ ಬಂದಿತ್ತು. ಎಷ್ಟು ಕೊಟ್ಟು ನೀವು ಟಿಕೆಟ್ನ ಬೈ ಮಾಡಿದ್ರಿ ಅಂತ ಎಲ್ಲ ತುಂಬ ಕೇಳ್ತಾಯಿದ್ರು. ಸೊ ಇಲ್ಲಿ ನಾವು ಟಿಕೆಟ್ನ ಬೈ ಮಾಡಿದ್ದು ಆನ್ಲೈನಲ್ಲೇ. ನಮಗೆ ಪರ್ ಪರ್ಸನ್ 250 ರುಪೀಸ್ ಏನೋ ಬಿತ್ತು ಅಷ್ಟೇನೆ. ನಾವು ಮುಂಚೆನೇ ಆಲ್ಮೋಸ್ಟ್ ಒಂದು 25 ಡೇಸ್ ಬ್ಯಾಕೇ ಬುಕ್ ಮಾಡ್ಕೊಂಡಿದ್ವಿ. ಬಟ್ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದು ಅವರೆಲ್ಲ 2500 ಎಲ್ಲ ಬ್ಲಾಕ್ ಟಿಕೆಟ್ ತೊಗೊಂಡು ನೋಡಿದಾರಂತೆ. ಸೊ ನಾವು ಮುಂಚೆನೇ ಬುಕ್ ಮಾಡ್ಕೊಂಡ್ವಿ. ನೀವು ಮುಂಚೆನೇ ಬುಕ್ ಮಾಡಿಕೊಂಡ್ರೆ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಟಿಕೆಟ್ ಅವೈಲಬಲ್ ಸಿಗುತ್ತೆ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಲೈವ್ ಕ್ರಿಕೆಟ್ನ ಸ್ಟೇಡಿಯಮಲ್ಲಿ ಕೂತ್ಕೊಂಡು ನೋಡೋ ಮಜಾನೇ ಬೇರೆ. ಮ್ಯಾಚ್ ವಿಕೆಟ್ ಮೇಲೆ ವಿಕೆಟ್ ಹೊಡಿತಾನೆ ಇದ್ದಾರೆ RCB. ಫುಲ್ ಎಂಜಾಯ್ ಅಲ್ಲ. ಬ್ಯಾಟಿಂಗು ಬೆರಿ ಮಾತ್ರ ಸಕ್ಕತ್ತಾಗಿ ಆಡಿದ್ರು. ಬೆರಿ ಸೂಪರ್ ಅಲ್ಲ. ಬೆರಿ ಸಕ್ಕತ್ತಾಗಿ ಫೀಲ್ಡಿಂಗು ಮಾಡಿದ್ರು. ಮಂದನ ವಿರಾಟ್ ಕೊಹ್ಲಿ ಕ್ಯಾಚ್ ಹಿಡಿದ್ರು. ಇಂಡಿಯಾ ವರ್ಸಸ್ ಪಾಕಿಸ್ತಾನ ವಿರಾಟ್ ಕೊಹ್ಲಿ ಹೆಂಗೆ ಕ್ಯಾಚ್ ಹಿಡಿದ್ರು, ಮಂದನೂ ಹಂಗೆ ಕ್ಯಾಚ್ ಹಿಡಿದ್ರು. ನನ್ನ ಫೇವ್ರೆಟ್. ಸೊ ಇನ್ನೂ 5 ಓವರ್ ಇದ್ದಾಗಲೇ ನಾವು ಸ್ಟೇಡಿಯಮಿಂದ ಆಚೆ ಬಂದ್ವಿ. ಬಿಕಾಸ್ ಯಾಕೆ ಅಂದರೆ ಮೆಟ್ರೋಗೆ ಹೋಗೋಕ್ಕೆ ತುಂಬಾ ಕ್ರೌಡ್ ಆಗುತ್ತೆ ಅಂತ ಹೇಳಿ, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ನಾವು ಇನ್ನೂ 5 ಓವರ್ಸ್ ಇದ್ದಂಗೆ ಹೊರಟ್ಬಿಟ್ವಿ. ಸ್ಟಿಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಪುನರ್ವಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು. ನೀವು ಒಂದ್ಸಲ ಹೋಗಿ ಲೈವ್ ಮ್ಯಾಚ್ನ ಸ್ಟೇಡಿಯಮಲ್ಲಿ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.